ಮಗಳು ಅಂದರೆ ತಾತ ನಿಮಗೆ ಮಗಳಿದ್ಲ? ಅವ್ರ ಅಪ್ಪಂಗೆ ಅಕ್ಕನೋ ತಂಗಿನೋ ಆಗ್ತಾರೆ. ಅಪ್ಪನ ಕೇಳಿದ್ರೆ ನಂಗೆ ಯಾರು ಅಕ್ಕ ತಂಗಿ ಇಲ್ಲ ಅಂತ ಹೇಳಿದ್ರು. ನೀವು ನೋಡಿದ್ರೆ ಮಗಳಿದ್ದಾರೆ ಅನ್ನೋ ಥರ ಮಾತಾಡ್ತಿದ್ದೀರಾ. ನಿಜ ಹೇಳಿ ತಾತ, ನಿಮ್ಮ ಮಗಳು ಎಲ್ಲಿದ್ದಾರೆ? ತಾತ ನಿಮ್ಮನೆ ಕೇಳ್ತಿರೋದು, ಯಾಕೆ ಸುಮ್ಮನಾಗೋದ್ರಿ ಹೇಳಿ. ಇಲ್ಲ ಕಣ, ನನಗೆ ಯಾವ ಮಗಳು ಇಲ್ಲ. ನಾನು ಹೇಳಿದ್ದು ಮಗಳಿದ್ದಿದ್ರೆ ಅಂತ. ನೀನು ಏನೇನೋ ತಿಳ್ಕೊಬೇಡ. ತಾತ ನಿಮ್ಮ ಮಾತು ಕೇಳ್ತಿದ್ರೆ ನನ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ನಿನ್ನ ಹತ್ರ ಮುಚ್ಚಿಡೋ ಅಂಥದ್ದು ಏನೋ ಇದೆ. ಆ ಥರ ಏನಾರು ಇದ್ದರೆ ನೀನು ಹೇಳ್ಕೊತಿರ್ಲ್ವ? ನಾನು ನನಗೆ ಮಗಳು ಅಂದರೆ ನಿಮ್ಮಮ್ಮನೇ ಕಣೋ. ಅವಳು ಈ ಮನೆಗೆ ಸೊಸೆಯಾಗಿ ಬಂದಳು, ಮಗಳಾಗಿ ಹೋದ್ಲು. ಮತ್ತೆ ಅಂಥ ಜೀವನ ನೋಡೋದಕ್ಕಾಗೋದಿಲ್ಲ ಕಣೋ. ನಿಜಾನೇ ತಾತ, ಅಮ್ಮ ನನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ರು. ನನ್ನ ಮದುವೆ ನೋಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ರು. ಆದರೆ ನಾನೇ ಅವ್ರ ಮಾತು ಕೇಳಲಿಲ್ಲ. ನನ್ನ ತಲೆ ಮೇಲೆ ಅಕ್ಷತೆ ಕಾಳು ಹಾಕೋರಿಗೆ ನಾನೇ. ಬೇಜಾರು ಮಾಡ್ಕೋಬೇಡ ವಿಶ್ವ, ನಿಮ್ಮಮ್ಮ ಎಲ್ಲೂ ಹೋಗಿಲ್ಲ. ಅವಳು ದೈಹಿಕವಾಗಿ ಮನೆ ಬಿಟ್ಟು ಹೋಗಿರ್ಬೋದೇ ಹೊರತು ಮಾನಸಿಕವಾಗಿ ಎಲ್ಲರ ಮನಸ್ಸಲ್ಲೂ ಮನೆ ಮಾಡ್ಕೊಂಡಿದ್ದಾಳೆ. ಅದನ್ನು ಯಾರಿಂದನೂ ದೂರ ಮಾಡೋಕ್ಕಾಗಲ್ಲ ಕಣೋ. ಈಗ ನಾವು ಅವಳು ಮಾತಂಗೆ ನಡ್ಕೊಂಡ್ರೆ ಅವಳಿಗೂ ಖುಷಿ ಆಗತ್ತಲ್ವ? ನಗುನ ಕೊಟ್ಟು ಹೋದವಳಿಗೆ ನಾವು ನಗುನೇ ಕೊಡಬೇಕಲ್ವಾ ವಿಶ್ವ? ಅಲ್ವಾ? ಅಮ್ಮಂಗೆ ಖುಷಿ ಆಗಬೇಕು ಅಂದರೆ ನೀವು ನನ್ನ ಕೈಯಲ್ಲಿ ಮಸಾಜ್ ಮಾಡಿಸ್ಕೋಬೇಕು. ಸುಮ್ಮನಿರಿ ಮತ್ತೆ ಕುಡಿ ಕೈ.